ವಿ ಪವರ್ ಕನ್ನಡ ನ್ಯೂಸ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ, ನೋಡೋಣ ಬನ್ನಿ. ಜಮಖಂಡಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಂದ ಮಹತ್ವದ ಹೇಳಿಕೆ. ದ್ರಾಕ್ಷಿ ಬೆಳೆ ವಿಮೆ ಬಗ್ಗೆ ರೈತರಿಗೆ ಗೊಂದಲಕ್ಕೆ ತೆರೆ ಎಳೆದ ಅಧಿಕಾರಿಗಳು. ದ್ರಾಕ್ಷಿ ಬೆಳೆ ವಿಮೆ ಇನ್ನೂ ಜಮೆ ಆಗದ ರೈತರಿಗೆ ಜನವರಿಯಲ್ಲಿ ಜಮೆ ಆಗುವ ಭರವಸೆ ನೀಡಿದ ಜಮಖಂಡಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು. ಇನ್ನು ದ್ರಾಕ್ಷಿ ಬೆಳೆ ಇಲ್ಲದೆ ಬೆಳೆ ವಿಮೆ ತೆಗೆದುಕೊಂಡು ಸರ್ಕಾರಕ್ಕೆ ವಂಚನೆ ಮಾಡಿದವರ ಅಂತಹ ರೈತರ ಮಾಹಿತಿ ಕೇಳಿದ ಅಧಿಕಾರಿ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ಅಧಿಕಾರಿಗಳ ಸ್ಪಷ್ಟ ಹೇಳಿಕೆ. ಹಲೋ ಹಲೋ ಸರ್, ನಮಸ್ಕಾರ ರೀ. ನಮಸ್ಕಾರ ಹೇಳ್ರಿ. ಸರ್, ತೋಟಗಾರಿಕೆ ಇಲಾಖೆ ಏನ್ರಿ? ಹೇಳ್ರಿ. ಸರ್, ಇವ ದ್ರಾಕ್ಷಿ ಇನ್ಶೂರೆನ್ಸ್ ಏನ್ ಸರ್ ಭಾಳ ಗಾದ್ಲಾಗೈತ್ರಲ್ಲ, ಏನ್ ಸರ್? ದ್ರಾಕ್ಷಿ ಇನ್ಶೂರೆನ್ಸ್ ಇದ್ರಿ? ಹಾ ರೀ, ಏನ್ ನಿಮ್ ಗಮನಕ್ಕೆ ಐತೇನ್ರಿ ಸರ್? ಅವ್ ಏನ ದ್ರಾಕ್ಷಿ ಇರಲ್ದವ್ರಿಗೇನೋ ಇನ್ಶೂರೆನ್ಸ್ ಜಮಾ ಆಗ್ಯಾವ ತನತಾರ್ರಿ ರೈತರ್ರಿ. ಈಗ ಏನಾಗ್ಯಾವ್ರಿ, ಮೈನಸ್ ಇಷ್ಟಿಗೆ ಎಲ್ಲ ಪೇಮೆಂಟ್ ಆಗ್ಯಾವ್ರಿ, ಆಲ್ಮೋಸ್ಟ್ 90% ರೀ. ಅಂದ್ರ ಸರ್ ದ್ರಾಕ್ಷಿ ಇರಲ್ದವ್ರಿಗೆ ಆಗ್ಯಾವತ್ರ ಸರ್? ಯಾವ ಆಗ್ಯಾವ್ರಿ? ಹಂಗ ಇಲ್ಲಿ ಸಾವಳಿಗೆ ಒಳಗ ಆಗ್ಯಾವ್ರಿ ಸರ್. ಸಾವಳಿವರೆಗೆ ರೀ? ಹಾ ರೀ, ನೋಡೋಣ, ಚೆಕ್ ಮಾಡೋಣ ಅಂತ. ಯಾವ ಆಗಿದ್ರೆ ನಮ್ಗೆ ಅದ್ರ ಸ್ವಲ್ಪ ಮಾಹಿತಿ ಕೊಡಕ್ಕೆ ಹೇಳ್ರಲ್ಲ. ನಾನು ಡಿ ಅವ್ರಿಗೆ ಹಚ್ಚಿದೇನ್ರಿ ಸರ್. ಅವರು ಮಾಹಿತಿ ಕೊಡ್ರಿ, ಅದು ಏನ್ರಿ ಆಕ್ಷನ್ ತಗೋತೀವಿ ನಾವು, ವಾಪಸ್ ತಗೊಳಕ್ ಹೇಳ್ತೀವಿ ಅಮೌಂಟ್ ಅಂತ ಅಂದ್ರಿ. ಅದಕ್ ಮತ್ತೆ ಈಗ ದ್ರಾಕ್ಷಿ ಇದ್ದವ್ರು ಜಮಾ ಆಗಿಲ್ಲ ಸರ್, ಅವ್ರ ಹೆಂಗ್ ಮಾಡ್ಬೇಕ್ರಿ ಸರ್? ಇಲ್ಲ, ಈಗ ಅವ್ನ ರಿವೆರಿಫಿಕೇಶನ್ ಹಾಕೊಂಡಾರ್ರಿ. ಈಗ ಹಾ ರೀ, ಒಳ್ಳೆ ಸಾರ್ಟ್ ಔಟ್ ಮಾಡಕತ್ತಾರ. ಈಗ ಅವರೆಲ್ಲ ಎಂಗಲ್ ಪಂಗಲ್ ಇದ್ದು ಅಂದ್ರೆ ಅವರೆಲ್ಲ ಕನ್ಫರ್ಮ್ ಮಾಡಿ ಮತ್ತೆ ಪೇಮೆಂಟ್ ಇದು ಮಾಡಕತ್ತಾರ. ಎಷ್ಟ್ ಸರ್? ಇನ್ನೊಂದ್ 1 ಮಂತ್ ಆಗ್ಬೋದನ್ರಿ ಆಗಾಕ? ಜನವರಿ ಆಗ್ತಾವ್ರಿ ರಿಮೈನಿಂಗ್ ಇದ್ದು. ಹಾ ರೀ ಸರ್, ಅವನ ವೆರಿಫಿಕೇಶನ್ ಮಾಡ್ಕೊಳತ್ತಾರ. ಹಾ ಆಯ್ತಾಡ್ರಿ ಸರ್. ಓಕೆ. ಓಕೆ.